ಆತ್ಮೀಯರೇ, ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಅರ್ಥವಾಗಲಿ ಬದುಕು. ಸ್ವಂತ ಬಲವಿಲ್ಲದವರು ಬಲಾಢ್ಯರೆನಿಸಲು ಸಾಧ್ಯವೇ? ಹೃದಯಗಳ ಹಿಂಸಿಸಿದವರು ಸಭ್ಯರೆನಿಸಲು ಸಾಧ್ಯವೇ? ಭಾವನೆಗಳ ಪೋಷಿಸದವರಲ್ಲಿ ಹೊಂದಾಣಿಕೆ ಸುಲಭವೇ? ಪರಹಿತ ಬಯಸದವರಲ್ಲಿ ಸ್ನೇಹ ಸೌಹಾರ್ದತೆ ಸುಲಭವೇ? ಜೀವನ ಪಯಣ ಸಾಗಬೇಕಾದರೆ ಕಷ್ಟ ಸುಖಗಳು ಸಮನಾಗಿರಲಿ. ಬದುಕು ಸುಂದರವಾಗಬೇಕಾದರೆ ಪ್ರೀತಿ ಮಮತೆಗಳು ತುಂಬಿರಲಿ. ದೇಶ ಉದ್ಧರಿಸಬೇಕೆಂದರೆ ಪ್ರಾಮಾಣಿಕ ಸಮಾಜ ಸೇವಕರಾಗಿ ರಾಷ್ಟ್ರದ ಭಾವೈಕ್ಯತೆಯ ಉಳಿಸಿ ಬೆಳೆಸುವ ನಾಯಕರಾಗಿ. ಒಳ್ಳೆಯ ಆಲೋಚನೆಗಳು ದಕ್ಷತೆಯ ತರುವವು. ಬಿಚ್ಚು ಮನದ ಮಾತುಗಳು ಸಂಕಷ್ಟಗಳ ಪರಿಹರಿಸುವವು. ಪ್ರಜ್ಞೆಯ ಮನೋಭಾವ ವಿಕಾರತೆಯ ದೂಡುವುದು. ಎಲ್ಲರೂ ನಮ್ಮವರೆಂಬ ಸವಿಭಾವನೆ ಮೂಡಿಸುವುದು. ಹರ್ಷಗೈಸುವ ಮಾತುಗಳು ಚಂಚಲತೆಯ ತಳ್ಳುವವು. ನಿಷ್ಠೆ ವಿಶ್ವಾಸಗಳು ವ್ಯಕ್ತಿತ್ವವ ರೂಪಿಸುವವು. ಆರೋಗ್ಯಕರ ನಗು ಆಯುಷ್ಯವ ಹೆಚ್ಚಿಸುವುದು. ಸಾಧಿಸುವ ಮನಸ್ಸಿದ್ದರೆ ವಿಜಯವು ನಮ್ಮದಾಗುವುದು. ನಲಿಯಿರಿ, ಸಂಭ್ರಮಿಸಿರಿ ಈ ಅಲ್ಪಾಯುಷ್ಯದ ಜೀವನದೊಳು. ಪ್ರೀತಿ ಹರಿಸಿ, ಪ್ರೇಮವರಿಸಿ, ಒಲವನ್ನು ಗೌರವಿಸಿ. ದುರಾಸೆಯ ಅತೃಪ್ತಿಯ ಮನಸ್ಥಿತಿಯ ದೂರವಿರಿಸಿ. ಅಡೆತಡೆಗಳು ಏನೇ ಬರಲಿ ಸಂತೋಷದಿ ಸ್ವಾಗತಿಸಿ. ಪರೋಪಕಾರ ಬುದ್ಧಿ ಮನುಷ್ಯರ ಮನದೊಳಿರಲಿ. ವಿಕಾರ ವಿಸ್ಮಯಗಳು ಮತ್ತೆಂದೂ ಆವರಿಸದಿರಲಿ. ಕಾರ್ಯಶ್ರದ್ಧೆಯಳು ಮನಮಿಂದು ಉಲ್ಲಾಸ ಪಡೆಯಲಿ. ಕಾರ್ಯಶ್ರದ್ಧೆಯಳು ಮನಮಿಂದು ಉಲ್ಲಾಸ ಪಡೆಯಲಿ. ಬದುಕು ಅದ್ಭುತ ಸ್ವಾರಸ್ಯಕರವೆಂದು ನಮಗರ್ಥವಾಗಲಿ. ಬದುಕು ಅದ್ಭುತ ಸ್ವಾರಸ್ಯಕರವೆಂದು ನಮಗರ್ಥವಾಗಲಿ. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.